ಬರ್ರಿ. ನಮಸ್ಕಾರ ವೀಕ್ಷಕರೇ. ನಮ್ಮ ಚೆನ್ನಯ್ಯ ಸರ್ ಅವರ ಸಾರಥ್ಯದಲ್ಲಿ ನಾವು ಮೊದಲನೇ ಬಾರಿ ನೋಡ್ತಾ ಇರೋ ಒಂದು ಸ್ಥಳ ಇದು. ಇಲ್ಲಿ ಬಂದ ನಂತರ ಗೊತ್ತಾಯಿತು ಇದು ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಸುಂದರವಾದ ದೃಶ್ಯ ಇದೆಯಾ ಅಂತಂತಂದು. ಧೂಪ್ತಾಳ ಅಂತಂತ ಊರು, ಇಲ್ಲಿ ಒಂದು ಚಿಕ್ಕದಾದ ಡ್ಯಾಮ್ ಇದು. ಆ ಡ್ಯಾಮ್ ಮೇಲ್ಗಡೆಯಿಂದ ಹರಿತಾ ಇದೆ ನೀರು, ಹಾಗಾಗಿ ತುಂಬ ಸುಂದರವಾಗಿ ಕಾಣ್ತಾ ಇದೆ. ನಮ್ಮ ಜೊತೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ಪ್ರಕಾಶ್ ಮಠ್ ಸರ್ ಅವರು, ಜೊತೆಗೆ ನಮ್ಮ ತಂಡದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಜೊತೆಗೆ ಸದಸ್ಯರು, ಸಹೋದರಿಯರು ಕೂಡ ಮೊದಲನೇ ಬಾರಿ ನಾವು ಇಲ್ಲಿ ಬಂದಿದ್ದೇವೆ. ತುಂಬ ಸುಂದರವಾಗಿದೆ. ನೀವು ಗೋಕಾಕ್ನಿಂದ ಸ್ವಲ್ಪ ದೂರ ಇದೆ ಇದು. ನೀವು ಗೋಕಾಕ್ ಹತ್ರ ಬಂದರೆ ಈ ಸುಂದರವಾದ ದೃಶ್ಯ ನೋಡ್ಬೋದು. ಮತ್ತು ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ನೀರಿನ ಕೊರತೆನೇ ಆಗೋದಿಲ್ಲ ಅಂತಂತೂ ಇಲ್ಲೆಲ್ಲ ಕಾಣ್ತಾ ಇದೆ. ಯಾಕಂದರೆ ನೀರು ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬ ಮುಖ್ಯವಾದ ಒಂದು ಜಲ. ಈ ನೀರಿಲ್ಲಂತಂದರೆ ಬದುಕಲು ಸಾಧ್ಯ ಇಲ್ಲ. ಈ ಒಂದು ಬೆಳಗಾವಿ ಜಿಲ್ಲೆ ಎಲ್ಲ ಜನರು ತುಂಬ ಪುಣ್ಯವಂತರು ಅಂತ ನಾನು ಭಾವಿಸಿದ್ದೇನೆ. ಅಂತ ನೀವು ಈ ಕಡೆ ಬಂದರೆ ಈ ಒಂದು ಜಲಾಶಯವನ್ನು ನೋಡಿ ತೃಪ್ತಿ ಪಡ್ರಿ ಅಂದು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ ಸರ್. ನಾವೀಗ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದುಪ್ಪದಾಳ ಅನ್ನುವಂಥ ಒಂದು ಜಲಾಶಯದ ಮುಂದೆ ನಿಂತಿದ್ದೀನಿ. ನನ್ನ ಹಿಂದೆ ನೀವು ನೋಡ್ತಾ ಇರುವಂಥದ್ದು ದುಪ್ಪದಾಳ ಪಕ್ಷಿಧಾಮ, ಅತ್ಯಂತ ಅದ್ಭುತವಾದ ಪಕ್ಷಿಧಾಮ. ನಡುಗಡ್ಡೆ ಇದೆ ಅದು. ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಹಾದಿಯ ಮೂಲಕ ಕ್ರಮಿಸುವಂತಿಲ್ಲ, ಬೋಟ್ ಮೂಲಕನೇ ಹೋಗಬೇಕು. ಬೋಟಿನ ವ್ಯವಸ್ಥೆ ಆ ಕಡೆಗಿದೆ. ಆಚೆ ಕಡೆಗೆ ಘಟಪ್ರಭಾದಿಂದ ಹುಕ್ಕೇರಿ ಸಂಪರ್ಕ ಇದೆ, ರಾಜ್ಯ ಹೆದ್ದಾರಿ ಇದೆ. ಆ ರಾಜ್ಯ ಹೆದ್ದಾರಿಯಿಂದ ನಾವು ಒಳಗೆ ಬರಬೇಕು. ಇದು ನಡುಗಡ್ಡೆ. ಆ ನಡುಗಡ್ಡೆಯೊಳಗೆ ದುಪ್ಪದಾಳ ಪಕ್ಷಿಧಾಮ ಇದೆ. ಸಾಕಷ್ಟು ಪಕ್ಷಿಗಳಿರ್ತವೆ, ಬೋಟ್ನ ವ್ಯವಸ್ಥೆ ಇರ್ತದೆ. ಆದರೆ ಒಳಗೆ ಹೋಗ್ಬೇಕಾದ್ರೆ ನಾವು ನಮ್ಮದೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಿ ಒಳಗೆ ಹೋಗಬೇಕು. ಗಲೀಜು ಮಾಡಬಾರ್ದು, ಯಾಕಂದರೆ ಅದು ಅರಣ್ಯ ಇಲಾಖೆಯ ಸುಪರ್ದಿಯೊಳಗೆ ಬರ್ತದೆ. ಆ ಕಾರಣಕ್ಕಾಗಿ ದಯವಿಟ್ಟು ಈ ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ, ಪಕ್ಷಿಧಾಮಕ್ಕೆ ತಾವೆಲ್ಲ ಬರಬೇಕಂತ ನಾನು ಕಳಕಳಿಯಿಂದ ಕೇಳ್ಬೋದು. ಧನ್ಯವಾದಗಳು.